ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕಾನ್ ಒತ್ತಿರಿ. ನಮಸ್ಕಾರ ಗೆಳೆಯರೇ, ಅದೃಷ್ಟ ಸೂತ್ರದ ಈ ವಿಶೇಷ ಮತ್ತು ಆಳವಾದ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾವು ಸಂಖ್ಯಾಶಾಸ್ತ್ರದ ಅತ್ಯಂತ ಪ್ರಬಲವಾದ, ಚಲನಶೀಲವಾದ ಮತ್ತು ಜೀವನದಲ್ಲಿ ಅದ್ಭುತ ಸಾಧನೆಗಳನ್ನು ಮಾಡಬಲ್ಲ 3 ವಿಶಿಷ್ಟ ಮೂಲಾಂಕಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಲಿದ್ದೇವೆ. ಆ 3 ಮೂಲಾಂಕಗಳೇ 1, 5 ಮತ್ತು 9. ನೀವು ಅಥವಾ ನಿಮ್ಮ ಪ್ರೀತಿಪಾತ್ರರು ಈ ಸಂಖ್ಯೆಗಳಲ್ಲಿ ಹುಟ್ಟಿದ್ದರೆ ಈ ವಿಡಿಯೋ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ನಾವಿಲ್ಲಿ ಕೇವಲ ಮೇಲ್ನೋಟದ ಮಾಹಿತಿಯನ್ನು ನೀಡುವುದಿಲ್ಲ, ಬದಲಾಗಿ ಈ ಸಂಖ್ಯೆಗಳ ಅಧಿಪತಿ ಗ್ರಹಗಳು ಯಾವುವು, ಅವು ನಿಮ್ಮ ಮನಸ್ಥಿತಿ ಮತ್ತು ಭವಿಷ್ಯದ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ, ನಿಮ್ಮ ವೃತ್ತಿ ಜೀವನ, ಆರ್ಥಿಕ ಸ್ಥಿತಿ, ನೀವು ಎದುರಿಸುವ ಗುಪ್ತ ಸವಾಲುಗಳು ಮತ್ತು ವಿಶೇಷವಾಗಿ ಯಶಸ್ಸನ್ನು ಪಡೆಯಲು ನೀವು ಅಳವಡಿಸಿಕೊಳ್ಳಬೇಕಾದ ಅದೃಷ್ಟ ಸೂತ್ರಗಳೇನು ಎಂಬುದನ್ನು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಲಿದ್ದೇವೆ. ವಿಷಯಕ್ಕೆ ಬರುವ ಮುನ್ನ ಮೂಲಾಂಕ ಎಂದರೇನು ಎಂಬುದನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ನೀವು ಹುಟ್ಟಿದ ದಿನಾಂಕದ ಒಟ್ಟು ಮೊತ್ತವೇ ನಿಮ್ಮ ಮೂಲಾಂಕ. ಉದಾಹರಣೆಗೆ, ನೀವು ಯಾವುದೇ ತಿಂಗಳ 1, 10, 19 ಅಥವಾ 28ನೇ ತಾರೀಖಿನಂದು ಜನಿಸಿದ್ದರೆ ನಿಮ್ಮ ದಿನಾಂಕದ ಸಂಖ್ಯೆಗಳನ್ನು ಕೂಡಿಸಿದಾಗ ಬರುವ ಸಂಖ್ಯೆ 1 ಅದೇ ರೀತಿ 5, 14, 23ಕ್ಕೆ ಹುಟ್ಟಿದವರ ಮೂಲಾಂಕ 5 9, 18, 27ಕ್ಕೆ ಹುಟ್ಟಿದವರ ಮೂಲಾಂಕ 9 ಈ ಬ್ರಹ್ಮಾಂಡವು ಗಣಿತದ ಕಂಪನಗಳ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ನೀವು ಹುಟ್ಟಿದ ದಿನಾಂಕ ಕೇವಲ ಆಕಸ್ಮಿಕವಲ್ಲ, ಅದು ನಿಮ್ಮ ಜೀವನದ ನೀಲನಕ್ಷೆಯನ್ನು ನಿರ್ಧರಿಸುತ್ತದೆ. ಮೂಲಾಂಕ 1. ಸೂರ್ಯನ ಅದ್ಭುತ ಶಕ್ತಿ ಮತ್ತು ನಾಯಕತ್ವ. ಮೊದಲನೆಯದಾಗಿ ಸಂಖ್ಯಾಶಾಸ್ತ್ರದ ರಾಜ ಎಂದು ಕರೆಯಲ್ಪಡುವ ಮೂಲಾಂಕ 1ರ ಬಗ್ಗೆ ಮಾತನಾಡೋಣ. ನೀವು ಯಾವುದೇ ತಿಂಗಳ 1, 10, 19 ಅಥವಾ 28ನೇ ತಾರೀಖಿನಂದು ಜನಿಸಿದ್ದರೆ ನಿಮ್ಮ ಮೂಲಾಂಕ 1 ಈ ಸಂಖ್ಯೆಯ ಅಧಿಪತಿ ಗ್ರಹ ಸೂರ್ಯ. ಸೌರಮಂಡಲದಲ್ಲಿ ಸೂರ್ಯನಿಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ, ಸಂಖ್ಯಾಶಾಸ್ತ್ರದಲ್ಲಿ 1ನೇ ನಂಬರ್ಗೆ ಅಷ್ಟೇ ಪ್ರಾಮುಖ್ಯತೆ ಇದೆ. ಸೂರ್ಯನಿಗೆ ಯಾರ ಬೆಂಬಲವೂ ಬೇಕಿಲ್ಲ, ಅವನು ಸ್ವಯಂ ಪ್ರಕಾಶಿತ. ಅದೇ ರೀತಿ 1ನೇ ಮೂಲಾಂಕದ ವ್ಯಕ್ತಿಗಳು ಹುಟ್ಟು ನಾಯಕರು. ನೀವು ಮೂಲಾಂಕ 1ರ ವ್ಯಕ್ತಿಯಾಗಿದ್ದರೆ ನೀವು ಬೇರೆಯವರ ಕೈಕೆಳಗೆ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ. ನಿಮ್ಮಲ್ಲಿ ಅಪಾರವಾದ ಸ್ವಾತಂತ್ರ್ಯದ ಹಂಬಲವಿರುತ್ತದೆ. ನಿಮ್ಮ ಆಲೋಚನೆಗಳು ಯಾವಾಗಲೂ ದೊಡ್ಡ ಮಟ್ಟದಲ್ಲಿರುತ್ತವೆ. ನೀವು ಕಷ್ಟಗಳನ್ನು ಕಂಡು ಹೆದರುವವರಲ್ಲ, ಬದಲಾಗಿ ಕಷ್ಟಗಳನ್ನು ಎದುರಿಸಿ ನಿಲ್ಲುವ ಛಲಗಾರರು. ಸೂರ್ಯನಂತೆ ನೀವು ಕೂಡ ಪ್ರಾಮಾಣಿಕತೆ, ಶಿಸ್ತು ಮತ್ತು ನೇರ ನುಡಿಗೆ ಹೆಸರುವಾಸಿಯಾಗಿರುತ್ತೀರಿ. ಇದು ನಿಮ್ಮನ್ನೊಬ್ಬ ಉತ್ತಮ ನಾಯಕ, ಸಿಇಒ, ರಾಜಕಾರಣಿ ಅಥವಾ ಸ್ವಂತ ಉದ್ಯಮಿಯಾಗಿ ಬೆಳಗುವಂತೆ ಮಾಡುತ್ತದೆ. ಆದರೆ ಈ ಪ್ರಬಲ ಶಕ್ತಿಯ ಜೊತೆಗೆ ಕೆಲವು ದೊಡ್ಡ ಸವಾಲುಗಳೂ ಇವೆ. ಸೂರ್ಯನ ಉಷ್ಣತೆ ಹೆಚ್ಚಾದಾಗ ಅದು ಸುಡುತ್ತದೆ. ಅದೇ ರೀತಿ ನಿಮ್ಮಲ್ಲಿರುವ ಆತ್ಮವಿಶ್ವಾಸ ಕೆಲವೊಮ್ಮೆ ಅತಿಯಾದ ಅಹಂಕಾರ ಅಥವಾ ಈಗೋ ಆಗಿ ಬದಲಾಗುವ ಅಪಾಯವಿರುತ್ತದೆ. ನಾನು ಹೇಳಿದ್ದೇ ಸರಿ, ನಾನು ಮಾಡಿದ್ದೇ ಸರಿ ಎಂಬ ಮನೋಭಾವದಿಂದ ನೀವು ಅನೇಕ ಶತ್ರುಗಳನ್ನು ಸೃಷ್ಟಿಸಿಕೊಳ್ಳಬಹುದು. ನೀವು ಇತರರ ಸಲಹೆಗಳನ್ನು ಸುಲಭವಾಗಿ ಸ್ವೀಕರಿಸುವುದಿಲ್ಲ. ಇದರಿಂದಾಗಿ ನೀವು ವೃತ್ತಿ ಜೀವನದಲ್ಲಿ ಅಥವಾ ವೈಯಕ್ತಿಕ ಜೀವನದಲ್ಲಿ ಒಂಟಿತನವನ್ನು ಅನುಭವಿಸುವ ಸಾಧ್ಯತೆ ಇರುತ್ತದೆ. ವಿಶೇಷವಾಗಿ 10ನೇ ತಾರೀಖು ಹುಟ್ಟಿದವರಲ್ಲಿ 0 ಇರುವುದರಿಂದ ಈ ಶಕ್ತಿ ಇನ್ನೂ ತೀವ್ರವಾಗಿರುತ್ತದೆ. 19ಕ್ಕೆ ಹುಟ್ಟಿದವರು 1, ಸೂರ್ಯ ಮತ್ತು 9, ಮಂಗಳದ ಸಂಯೋಜನದಿಂದ ಅತ್ಯಂತ ಕೋಪಿಷ್ಠರಾಗಿರಬಹುದು. ಮೂಲಾಂಕ 1ರ ಅದೃಷ್ಟ ಸೂತ್ರವೆಂದರೆ ನಿಮ್ಮ ಅಹಂಕಾರವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು. ನೀವು ಉತ್ತಮ ನಾಯಕರಾಗಬೇಕಾದರೆ ನಿಮ್ಮ ಜೊತೆಗಿರುವವರ ಮಾತಿಗೂ ಬೆಲೆ ಕೊಡಬೇಕು. ಎಲ್ಲರನ್ನೂ ಜೊತೆಗೆ ಕರೆದುಕೊಂಡು ಹೋಗುವ ಕಲೆಯನ್ನು ನೀವು ಕಲಿಯಲೇಬೇಕು. ನಿಮ್ಮ ಕೋಪ ಮತ್ತು ಅಹಂಕಾರವನ್ನು ಕಡಿಮೆ ಮಾಡಲು ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ಅರ್ಘ್ಯವನ್ನು, ಅಂದರೆ ನೀರನ್ನು ಅರ್ಪಿಸುವುದು ಅತ್ಯಂತ ಶುಭದಾಯಕ. ಕೆಂಪು ಅಥವಾ ಕೇಸರಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಮತ್ತು ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿಯುವುದು ನಿಮ್ಮಲ್ಲಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ,
ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60 ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ. ಮೂಲಾಂಕ 5 ಬುಧನ ಚಾಣಾಕ್ಷತೆ ಮತ್ತು ಬುದ್ಧಿವಂತಿಕೆ. ಈಗ ಸಂಖ್ಯಾಶಾಸ್ತ್ರದ ಅತ್ಯಂತ ವೇಗದ ಮತ್ತು ಆಕರ್ಷಕ ಸಂಖ್ಯೆಯಾದ ಮೂಲಾಂಕ 5ರ ಕಡೆಗೆ ಬರೋಣ. ನೀವು ಯಾವುದೇ ತಿಂಗಳ 5, 14 ಅಥವಾ 23ನೇ ತಾರೀಖಿನಂದು ಜನಿಸಿದ್ದರೆ ನಿಮ್ಮ ಮೂಲಾಂಕ 5 ಆಗಿರುತ್ತದೆ. ಈ ಸಂಖ್ಯೆಯ ಅಧಿಪತಿ ಗ್ರಹ ಬುಧ. ಜ್ಯೋತಿಷ್ಯದಲ್ಲಿ ಬುಧನನ್ನು ಯುವರಾಜ ಎಂದು ಕರೆಯಲ್ಪಡುತ್ತದೆ. ಯುವರಾಜನಿಗಿರುವ ಉತ್ಸಾಹ, ಬುದ್ಧಿವಂತಿಕೆ ಮತ್ತು ಚಂಚಲತೆ ನಿಮ್ಮಲ್ಲಿಯೂ ಇರುತ್ತದೆ. ನೀವು ಮೂಲಾಂಕ 5ರ ವ್ಯಕ್ತಿಯಾಗಿದ್ದರೆ ನೀವು ಅತ್ಯಂತ ಬುದ್ಧಿವಂತರು ಮತ್ತು ಅದ್ಭುತ ಸಂವಹನಕರು. ನಿಮ್ಮ ಮೆದುಳು ಯಾವಾಗಲೂ ಆಕ್ಟಿವ್ ಆಗಿರುತ್ತದೆ. ನೀವು ಪರಿಸ್ಥಿತಿಗೆ ತಕ್ಕಂತೆ ನಿಮ್ಮನ್ನು ನೀವು ಸುಲಭವಾಗಿ ಬದಲಾಯಿಸಿಕೊಳ್ಳಬಲ್ಲಿರಿ. ಒಂದು ವಿಷಯವನ್ನು ಬೇರೆಯವರಿಗೆ ಅರ್ಥಮಾಡಿಸುವಲ್ಲಿ ಅಥವಾ ಮನವೊಲಿಸುವಲ್ಲಿ ನಿಮ್ಮನ್ನು ಮೀರಿಸುವವರಿಲ್ಲ. ಹಾಗಾಗಿ ವ್ಯಾಪಾರ, ಮಾರ್ಕೆಟಿಂಗ್, ಸ್ಟಾಕ್ ಮಾರ್ಕೆಟ್, ಪತ್ರಿಕೋದ್ಯಮ, ಬರಹಗಣೆ ಮತ್ತು ಪಬ್ಲಿಕ್ ಸ್ಪೀಕಿಂಗ್ ಕ್ಷೇತ್ರಗಳಲ್ಲಿ ನೀವು ಅದ್ಭುತ ಯಶಸ್ಸನ್ನು ಸಾಧಿಸುತ್ತೀರಿ. ಹಣವನ್ನು ಹೇಗೆ ಮಾಡಬೇಕು ಮತ್ತು ಅದನ್ನು ಹೇಗೆ ವೃದ್ಧಿಸಬೇಕು ಎಂಬುದು ನಿಮಗೆ ಹುಟ್ಟಿನಿಂದಲೇ ಬಂದಿರುವ ಕಲೆಯಾಗಿದೆ. ಆದರೆ ನಿಮ್ಮ ಜೀವನದ ಅತಿದೊಡ್ಡ ಸವಾಲೆಂದರೆ ಚಂಚಲತೆ ಮತ್ತು ಗಮನದ ಕೊರತೆ, ಲ್ಯಾಕ್ ಆಫ್ ಫೋಕಸ್. ಬುಧ ಗ್ರಹವು ಅತ್ಯಂತ ವೇಗವಾಗಿ ಚಲಿಸುವ ಗ್ರಹವಾಗಿರುವುದರಿಂದ ನಿಮ್ಮ ಆಲೋಚನೆಗಳು ಪ್ರತಿ ನಿಮಿಷಕ್ಕೂ ಬದಲಾಗುತ್ತಿರುತ್ತವೆ. ನೀವು ಒಂದು ಕೆಲಸವನ್ನು ಉತ್ಸಾಹದಿಂದ ಶುರು ಮಾಡುತ್ತೀರಿ, ಆದರೆ ಅದು ಮುಗಿಯುವ ಮುನ್ನವೇ ಬೇರೊಂದು ಹೊಸ ಪ್ರಾಜೆಕ್ಟ್ ಕಡೆಗೆ ಆಕರ್ಷಿತರಾಗುತ್ತೀರಿ. ಇದರಿಂದಾಗಿ ಅನೇಕ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗುತ್ತವೆ. ಅತಿಯಾಗಿ ಯೋಚಿಸುವುದು, ಓವರ್ ಥಿಂಕಿಂಗ್, ನಿಮ್ಮ ನಿದ್ದೆಯನ್ನು ಹಾಳು ಮಾಡಬಹುದು ಮತ್ತು ಮಾನಸಿಕ ಒತ್ತಡವನ್ನು ಹೆಚ್ಚಿಸಬಹುದು. ಮೂಲಾಂಕ 5ರ ಅದೃಷ್ಟ ಸೂತ್ರವೆಂದರೆ ಶಿಸ್ತು ಮತ್ತು ಏಕಾಗ್ರತೆಯನ್ನು ಬೆಳೆಸಿಕೊಳ್ಳುವುದು. ನಿಮ್ಮ ಮನಸ್ಸನ್ನು ಶಾಂತವಿಟ್ಟುಕೊಳ್ಳಲು ಹಸಿರು ಬಣ್ಣವನ್ನು ಹೆಚ್ಚಾಗಿ ಬಳಸಿ. ಬುಧವಾರದ ದಿನ ಹಸಿರು ಬಟ್ಟೆ ಧರಿಸುವುದು ಅಥವಾ ಒಂದು ಚಿಕ್ಕ ಪಚ್ಚೆ ಹಲ್ಲನ್ನು, ಎಮೆರಾಲ್ಡ್ ಅನ್ನು ಧರಿಸುವುದು ನಿಮಗೆ ಆರ್ಥಿಕ ಮತ್ತು ಮಾನಸಿಕ ಸ್ಥಿರತೆಯನ್ನು ತಂದುಕೊಡುತ್ತದೆ. ಮೂಲಾಂಕ 9 ಮಂಗಳನ ಸಾಹಸ ಮತ್ತು ಅಗಾಧ ಶಕ್ತಿ. ಕೊನೆದಾಗಿ ನಾವು ಸಂಖ್ಯಾಶಾಸ್ತ್ರದ ಸೇನಾಪತಿ ಎಂದು ಕರೆಯಲ್ಪಡುವ ಮೂಲಾಂಕ 9ರ ಬಗ್ಗೆ ಚರ್ಚಿಸೋಣ. ನೀವು ಯಾವುದೇ ತಿಂಗಳ 9, 18 ಅಥವಾ 27ನೇ ತಾರೀಖಿನಂದು ಜನಿಸಿದ್ದರೆ ನಿಮ್ಮ ಮೂಲಾಂಕ 9 ಆಗಿರುತ್ತದೆ. ಈ ಸಂಖ್ಯೆಯ ಅಧಿಪತಿ ಗ್ರಹ ಮಂಗಳ. ಮಂಗಳ ಎಂದರೆ ಶಕ್ತಿ, ಸಾಹಸ, ಆಕ್ರಮಣಶೀಲತೆ ಮತ್ತು ರಕ್ಷಣಾ ಪ್ರವೃತ್ತಿ. ನೀವು ಮೂಲಾಂಕ 9ರ ವ್ಯಕ್ತಿಯಾಗಿದ್ದರೆ ನಿಮ್ಮಲ್ಲಿ ಅಗಾಧವಾದ ಶಕ್ತಿ ಮತ್ತು ಧೈರ್ಯವಿರುತ್ತದೆ. ನೀವು ಯಾವುದಕ್ಕೂ ಸುಲಭವಾಗಿ ಹೆದರುವುದಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ನೇರವಾಗಿ ಮುಖಕ್ಕೆ ಹೊಡೆದಂತೆ ಹೇಳುವ ಸ್ವಭಾವ ನಿಮ್ಮದು. ನಿಮ್ಮಲ್ಲಿರುವ ಮಾನವೀಯತೆ ಮತ್ತು ಕರುಣೆ ಅಪಾರವಾಗಿದೆ. ಅನ್ಯಾಯವನ್ನು ಕಂಡರೆ ನೀವು ಸುಮ್ಮನೆ ಕೂರುವವರಲ್ಲ, ತಕ್ಷಣ ಹೋರಾಟಕ್ಕೆ ಇಳಿಯುತ್ತೀರಿ. ಸೇನೆ, ಪೊಲೀಸ್ ಇಲಾಖೆ, ಕ್ರೀಡೆ, ಸರ್ಜರಿ ಅಂದರೆ ವೈದ್ಯಕೀಯ ಮತ್ತು ರಿಯಲ್ ಎಸ್ಟೇಟ್ ಕ್ಷೇತ್ರಗಳು ನಿಮಗೆ ಅತ್ಯಂತ ಸೂಕ್ತವಾಗಿವೆ. ನೀವು ಕೈಹಾಕಿದ ಕೆಲಸವನ್ನು ಎಷ್ಟೇ ಕಷ್ಟ ಬಂದರೂ ಮುಗಿಸಿಯೇ ತೀರುವ ಹಠಮಾರಿಗಳು ನೀವು. ಆದರೆ ಈ ಅಪಾರ ಶಕ್ತಿಯೇ ಕೆಲವೊಮ್ಮೆ ನಿಮಗೆ ಮುಳವಾಗುತ್ತದೆ. ನಿಮ್ಮ ಅತಿದೊಡ್ಡ ಶತ್ರು ನಿಮ್ಮ ಕೋಪ ಮತ್ತು ಆತುರ. ನೀವು ಯೋಚಿಸದೆ ಮಾತನಾಡಿ ಅಥವಾ ಆತುರದಿಂದ ನಿರ್ಧಾರಗಳನ್ನು ತೆಗೆದುಕೊಂಡು ದೊಡ್ಡ ದೊಡ್ಡ ಸಮಸ್ಯೆಗಳಲ್ಲಿ ಸಿಕ್ಕಡಿಕೊಳ್ಳುತ್ತೀರಿ. ಸಣ್ಣ ಪುಟ್ಟ ವಿಚಾರಗಳಿಗೂ ತೀವ್ರವಾಗಿ ಪ್ರತಿಕ್ರಿಯಿಸುವ ಸ್ವಭಾವದಿಂದಾಗಿ ನಿಮ್ಮ ಆಪ್ತರನ್ನೇ ನೀವು ದೂರ ಮಾಡಿಕೊಳ್ಳಬಹುದು. ಮಂಗಳನ ಪ್ರಭಾವದಿಂದ ವಾಹನ ಚಾಲನೆಯಲ್ಲಿ ಅತಿವೇಗ ಮತ್ತು ಇದರಿಂದಾಗುವ ಅಪಘಾತಗಳ ಬಗ್ಗೆ ನೀವು ಹೆಚ್ಚು ಎಚ್ಚರಿಕೆ ವಹಿಸಬೇಕು. ಮೂಲಾಂಕ 9ರ ಅದೃಷ್ಟ ಸೂತ್ರವೆಂದರೆ ನಿಮ್ಮ ಅಗಾಧವಾದ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಅಂದರೆ ಚಾನಲೈಸ್ ಮಾಡುವುದು.
ನಿಮ್ಮಲ್ಲಿರುವ ಕೋಪವನ್ನು ಕರಗಿಸಲು ಪ್ರತಿದಿನ ಕಠಿಣ ದೈಹಿಕ ವ್ಯಾಯಾಮ, ಜಿಮ್ ಅಥವಾ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳುವುದು ಅತ್ಯಂತ ಅಗತ್ಯ. ದೈಹಿಕವಾಗಿ ಬೆವರಿದರೆ ಮಾತ್ರ ನಿಮ್ಮ ಮನಸ್ಸು ಶಾಂತವಾಗುತ್ತದೆ. ತಾಳ್ಮೆಯನ್ನು ರೂಢಿಸಿಕೊಳ್ಳುವುದು ನಿಮ್ಮ ಜೀವನದ ಅತಿದೊಡ್ಡ ಪಾಠವಾಗಿದೆ. ಮಂಗಳವಾರದ ದಿನ ಕೆಂಪು ಬಟ್ಟೆ ಧರಿಸುವುದು, ಹನುಮಂತನ ಆರಾಧನೆ ಮಾಡುವುದು ನಿಮ್ಮ ಜೀವನದಲ್ಲಿ ಬರುವ ಅಡೆತಡೆಗಳನ್ನು ನಿವಾರಿಸಿ ನಿಮಗೆ ಅಪಾರ ಯಶಸ್ಸನ್ನು ಕರುಣಿಸುತ್ತದೆ. ಸಂಬಂಧಗಳು ಮತ್ತು ಹೊಂದಾಣಿಕೆಯ ಅದೃಷ್ಟ ಸೂತ್ರ. ಈಗ ಈ 3 ಸಂಖ್ಯೆಗಳ ನಡುವಿನ ಸಂಬಂಧದ ರಹಸ್ಯವನ್ನು ನೋಡೋಣ. 1, 5 ಮತ್ತು 9ರ ನಡುವೆ ಒಂದು ವಿಶಿಷ್ಟವಾದ ನಂಟು ಇದೆ. ಸೂರ್ಯ 1 ಮತ್ತು ಬುಧ 5ರ ಕಾಂಬಿನೇಷನ್ ಅತ್ಯದ್ಭುತವಾಗಿರುತ್ತದೆ. ರಾಜ 1 ಮತ್ತು ಯುವರಾಜ 5 ಸೇರಿದಾಗ ಅಲ್ಲಿ ಅದ್ಭುತ ಯಶಸ್ಸು ಸಿಗುತ್ತದೆ. ಮೂಲಾಂಕ 1ರ ವ್ಯಕ್ತಿಗೆ ಮೂಲಾಂಕ 5ರ ವ್ಯಕ್ತಿ ಅತ್ಯುತ್ತಮ ಐಡಿಯಾಗಳನ್ನು ಮತ್ತು ವೇಗವನ್ನು ನೀಡುತ್ತಾನೆ. ಇವರಿಬ್ಬರ ನಡುವಿನ ವೈವಾಹಿಕ ಅಥವಾ ವ್ಯಾಪಾರ ಸಂಬಂಧ ತುಂಬಾ ಲಾಭದಾಯಕವಾಗಿರುತ್ತದೆ. ಅದೇ ರೀತಿ ಸೂರ್ಯ 1 ಮತ್ತು ಮಂಗಳನ ಸಂಬಂಧವೂ ಕೂಡ ಅತ್ಯಂತ ಪ್ರಬಲವಾದದ್ದು. ರಾಜನಿಗೆ ಒಬ್ಬ ಬಲಶಾಲಿ ಸೇನಾಪತಿಯ ಬೆಂಬಲ ಸಿಕ್ಕರೆ ಯಾವುದೇ ಯುದ್ಧವನ್ನಾದರೂ ಗೆಲ್ಲಬಹುದು. ಇಬ್ಬರೂ ಪರಸ್ಪರರ ಶಕ್ತಿಯನ್ನು ಗೌರವಿಸುತ್ತಾರೆ. ಆದರೆ ಇಬ್ಬರಿಗೂ ಕೋಪ ಮತ್ತು ಅಹಂಕಾರ ಇರುವುದರಿಂದ ಬಿಟ್ಟುಕೊಡುವ ಮನೋಭಾವವನ್ನು ಬೆಳೆಸಿಕೊಳ್ಳದಿದ್ದರೆ ಸಣ್ಣ ಜಗಳವು ದೊಡ್ಡ ಮಟ್ಟಕ್ಕೆ ಹೋಗಬಹುದು. ಇನ್ನು 5 ಬುಧ ಮತ್ತು 9 ಮಂಗಳರ ಸಂಬಂಧ ಸ್ವಲ್ಪ ಸವಾಲಿನಿಂದ ಕೂಡಿರುತ್ತದೆ. ಬುಧನು ಕೇವಲ ಬುದ್ಧಿಯಿಂದ ಯೋಚಿಸಿದರೆ ಮಂಗಳನು ಬಲದಿಂದ ಯೋಚಿಸುತ್ತಾನೆ. ಇವರಿಬ್ಬರ ಆಲೋಚನಾ ಲಹರಿ ಸಂಪೂರ್ಣ ವಿಭಿನ್ನವಾಗಿರುವುದರಿಂದ ಇವರ ನಡುವೆ ಹೊಂದಾಣಿಕೆ ಕಷ್ಟವಾಗಬಹುದು. ಹಾಗಾಗಿ 5 ಮತ್ತು 9ನೇ ಸಂಖ್ಯೆಯವರು ವಿವಾಹವಾಗುವ ಮುನ್ನ ಅಥವಾ ಪಾಲುದಾರಿಕೆ ಮಾಡುವ ಮುನ್ನ ಪರಸ್ಪರರ ಸ್ವಭಾವಗಳನ್ನು ಅರಿತು ಅಡ್ಜಸ್ಟ್ ಆಗಲು ಸಿದ್ಧವಾಗಿರಬೇಕು. ಗೆಳೆಯರೇ, ನಿಮ್ಮ ಹುಟ್ಟಿದ ದಿನಾಂಕ ಕೇವಲ ಒಂದು ಸಂಖ್ಯೆಯಲ್ಲ, ಅದು ನಿಮ್ಮ ಜೀವನದ ರಹಸ್ಯಗಳನ್ನು ಬಿಚ್ಚಿಡುವ ಕಿಲ್ಲಿಕೈಯು. 1ನೇ ನಂಬರ್ನವರು ನಿಮ್ಮ ಅಹಂಕಾರವನ್ನು ಬಿಟ್ಟು ನಾಯಕರಾಗಿ, 5ನೇ ನಂಬರ್ನವರು ನಿಮ್ಮ ಏಕಾಗ್ರತೆಯನ್ನು ಹೆಚ್ಚಿಸಿಕೊಂಡು ವ್ಯಾಪಾರದಲ್ಲಿ ಮಿಂಚಿ, ಮತ್ತು 9ನೇ ನಂಬರ್ನವರು ನಿಮ್ಮ ಕೋಪವನ್ನು ನಿಯಂತ್ರಿಸಿ ಸಾಧಕರಾಗಿ. ಈ ಅದೃಷ್ಟ ಸೂತ್ರಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮ್ಮನ್ನು ತಡೆಯುವ ಶಕ್ತಿ ಈ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ಈ ಅದೃಷ್ಟ ಸೂತ್ರದ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇದು ಅವರ ಜೀವನದಲ್ಲೂ ಬದಲಾವಣೆ ತರಬಹುದು. ನಿಮ್ಮ ಮೂಲಾಂಕ ಯಾವುದು ಮತ್ತು ಇಲ್ಲಿ ಹೇಳಿರುವ ವಿಚಾರಗಳು ನಿಮ್ಮ ಸ್ವಭಾವಕ್ಕೆ ಎಷ್ಟು ತಾಳೆಯಾಗುತ್ತಿವೆ ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ. ಮುಂದಿನ ವಿಡಿಯೋಗಳಲ್ಲಿ ಉಳಿದ ಮೂಲಾಂಕಗಳ ಬಗ್ಗೆಯೂ ನಾವು ಸಂಪೂರ್ಣ ಮಾಹಿತಿಯನ್ನು ತರಲಿದ್ದೇವೆ. ಅದಕ್ಕಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯದಿರಿ. ಧನ್ಯವಾದಗಳು.